ಅಥವಾ ಗಣೇಶ ಮೂರ್ತಿಯ ವಿಸರ್ಜನೆ ಸಂದರ್ಭದಲ್ಲಿ ಸಹ ಇರ್ಬೋದು, ಅಥವಾ ಇಸ್ಲಾಂ ಧರ್ಮ ಇನ್ನುಳಿದ ಯಾವುದೇ ಸಂಘಟನೆ ಮಾಡುತ್ತಿರುವಂಥ ಒಂದು ಏನಪ್ಪ ಧಾರ್ಮಿಕ ಕ್ರಿಯಾ ಸಂದರ್ಭದಲ್ಲಿ ಆಗಿರ್ಬೋದು, ಏನೇನು ನಡೀತಾ ಇತ್ತು ಇದು ತಪ್ಪಬೇಕಾಗಿದೆ. ಮುಸಲ್ಮಾನರು ಅವ್ರ ಪುರದಾಗ ಅವ್ರು ಮಾಡ್ತಾರೆ, ಅವ್ರ ವಿಷಯಗಳನ್ನ ಅವರು ಸಹಿತ ಅದನ್ನು ಅತಿರೇಕ ಮಾಡಲಾರ್ದ, ಹಿಂದೂಗಳು ಸಹಿತ ಅದನ್ನು ಅತಿರೇಕ ಮಾಡಲಾರ್ದ, ಫ್ಯಾದರ್ಸ್ ಆಗಿರ್ಬೋದು, ದಲಿತರಾಗಿರ್ಬೋದು, ಇವರು ಅತಿರೇಕಕ್ಕೆ ಒಯ್ಯಲಾರ್ದ, ಎಲ್ಲರಲ್ಲೂ ಮುಖ್ಯವಾಗಿ ಬೇಕಾಗಿದ್ದು ಶೈಕ್ಷಣಿಕ ಅಭಿವೃದ್ಧಿ. ಎಲ್ಲರೂ ಶಿಕ್ಷಣ ಸಿಗಬೇಕಾದ ಹೈಯರ್ ಎಜುಕೇಷನ್. ನಮ್ಮ ಮೇಲೆ ಈ ಮಾತನ್ನು ಹೇಳ್ತಾ ಇರ್ತೀನಿ. ಯಾಕಂದ್ರೆ ಹೈಯರ್ ಎಜುಕೇಷನ್ ಆಯ್ತಂದ್ರೆ ಸರ್ವ ನಮ್ಮಲ್ಲಿ ಸಮಾನತೆ ಬಂದು ಬಿಡ್ತದೆ. ನಮ್ಮ ಬದುಕಿಗೆ ಉದ್ಯೋಗ ಬೇಕು, ಉದ್ಯೋಗ ಹುಡುಕೋದು ಶಕ್ತಿಯಲ್ಲಿ ಬಂದು ಬಿಡ್ತದೆ. ಸ್ವ ಉದ್ಯೋಗ ಮಾಡ್ಬೋದು, ಭಾಳ ಕಾಂಪಿಟೇಟಿವ್ ಎಕ್ಸಾಮದ ಉದ್ಯೋಗಗಳು ಮಾಡ್ಬೋದು, ಅದು ಬಿಟ್ಟು ಬೇರೆನೂ ಮಾಡ್ಬೋದು. ಅಂದರೆ ಇದರ ಅರ್ಥ ಈ ಪಥಸಂಚಲನ 3 ಜನ ಮಾಡ್ತಾಯಿದ್ದಾರೆ. ಆ ಉದ್ದೇಶ ಒಂದು ತಮ್ಮ ಸಮುದಾಯವನ್ನು, ಬಿದ್ದ ಸಮುದಾಯವನ್ನು ಎಚ್ಚರಿಸಬೇಕು ಅನ್ನೋದು ದಲಿತ ಮತ್ತು ಪ್ಯಾಂಥರ್ಸ್ ಅವರಲ್ಲಿದ್ದರೆ. ಅದೇ ಕಾಲಕ್ಕೆ RSS ನಾವು ಇವರು ವಿರೋಧಿ ಅಲ್ಲಪ್ಪ, ನಾವು ಎಲ್ಲರೂ ಸ್ನೇಹಿತರು, ಸಾರು ವಿಚಾರ ಅವರು ಮಾಡ್ತಾಯಿದ್ದಾರೆ. ನಮ್ಮ OBC ಅವರು ಇವತ್ತು ಪ್ರಧಾನ ಆಗಿದ್ದಾರೆ ಅಂತ ಹೇಳೋದು ಮಟ್ಟಿಗೆ ಅವ್ರು ಬಂದಿದ್ದಾರೆ. ಇದರ ಅರ್ಥ ನಂಬೇಕಂತಲ್ಲ, ಬಟ್ ಬದಲಾವಣೆ ಮಾತ್ರ ಆಗ್ತಾಯಿದೆ. ಇವತ್ತೆಲ್ಲ ಇನ್ನೂ ಬದಲಾಗೇ ಆಗ್ತದೆ. ಇವರು ಬದಲಾಯಿಸ್ತಾ ಇದ್ದಾರೆ. ನಿಧಾನಕ್ಕೆ ಜಾತಿ ವ್ಯವಸ್ಥೆ ತಂತ್ರ ಕಳಿಸಿ ಹೋಗುವಂಥ ಒಂದು ಸಾಹಿತ್ಯಗಳು ಹೆಚ್ಚಾಗಿದ್ದಾವೆ. ಒಂದು ಮಾತನ್ನು ಸಾಕಷ್ಟು ಹೇಳ್ತಾ ಇದ್ದೀನಿ ನಿಮಗೆ. ನಮ್ಮ ಮಹಾಮಹಿಮರು ಮಾಡಲಾರ ಸಾಧನೆಯನ್ನು, ದೊಡ್ಡ ಸಾಹಸನ ನಮ್ಮಲ್ಲಿ ಚಹಾದ ಅಂಗಡಿಗಳು, ಜೊತೆಗೆ ರೈಲ್ವೆ, ಬಸ್, ಇನ್ನುಳಿದ ಸಾರ್ವಜನಿಕ ರಂಗದ ಸಾರಿಗೆಗಳು, ಇವೆಲ್ಲವೂ ನಮ್ಮಲ್ಲಿ ಎಷ್ಟೋ ಬೇಗ ಮಡಿ